ಇನ್ನು HMPV ಸೋಂಕಿತ ಮಗುವಿಗೆ ಚಿಕಿತ್ಸೆ ಮುಂದುವರೆದಿದೆ. ಈಗ ಮಗುವಿನ ಆರೋಗ್ಯ ಸ್ಥಿರವಾಗಿದೆ. ಈಗ ಎಲ್ಲಿ ಬೆಂಗಳೂರಲ್ಲಿ 2 ಮಕ್ಕಳಲ್ಲಿ ಕಾಣಿಸ್ಕೊಂಡಂತಹ HMP. ಸೊ ಈಗ ಸದ್ಯಕ್ಕೆ ಮಕ್ಕಳು ಚೇತರಿಕೆಯನ್ನು ಕಾಣ್ತಾ ಇವೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈಗ ಮಗು ಲವಲವಿಕೆಯಿಂದ ಇದೆ. ಜ್ವರ ಮತ್ತು ಕಫ ಇತ್ತು, ಅದು ಕೂಡ ಕಮ್ಮಿ ಆಗ್ಬಿಡಿದೆ. ಏನು ಸಮಸ್ಯೆ ಏನಿಲ್ಲ ಅಂತ ಹೇಳಿ ಆರೋಗ್ಯ ಇಲಾಖೆ ಮತ್ತು ಆಸ್ಪತ್ರೆ ವೈದ್ಯರು ಈಗ ಮಾಹಿತಿಯನ್ನು ನೀಡಿದ್ದಾರೆ. ಸ್ವಲ್ಪ ಮೈಕೈ ನೋವು, ಸುಸ್ತು ಇದೆ, ಅದು ಸಾಮಾನ್ಯ. ಜ್ವರ, ಶೀತ ಈ ಥರದ್ದೆಲ್ಲ ಬಂದಾಗ ಸೊ ಮಗು ಆಹಾರ ಸೇವನೆ ಮಾಡ್ತಾ ಇದೆ, ಗುಣಮುಖವಾಗಿದೆ ಅಂತ ಹೇಳಿದ್ದಾರೆ. ಜನರಲ್ ವಾರ್ಡ್ನಲ್ಲಿನೇ ಮಗುವಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ICU ಇಲ್ಲ ಮಗು. ಈಗ ಸದ್ಯಕ್ಕೆ ಜನರಲ್ ವಾರ್ಡ್ನಲ್ಲೇ ಇದೆ. ಮಗುವಿನ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸೂಚನೆ ಮಾಹಿತಿಯನ್ನು ನೀಡಿದ್ದಾರೆ. ಆರೋಗ್ಯ ಇಲಾಖೆ ಏನಾದರೂ ಸೂಚಿಸಿದ್ರೆ ಇವತ್ತೇ ಮಗುವನ್ನು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಆಸ್ಪತ್ರೆಯಿಂದ ಮಗು ಡಿಸ್ಚಾರ್ಜ್ ಬಗ್ಗೆ ಮಾತುಗಳು ಬಂದಿವೆ. ಈಗ ವೈದ್ಯರು ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಯಾಕಂದರೆ ಆರೋಗ್ಯ ಇಲಾಖೆ ಕೂಡ ಈಗ ಕೆಲವೊಂದಷ್ಟು ಸೂಚನೆಗಳನ್ನು ಕೊಡಬೇಕಾಗತ್ತೆ. ಬಿಕಾಸ್ ಇದು ಈಗ HMPV ಈ ಹಿಂದಿನಿಂದಲೂ ನಮ್ಮ ಜೊತೆಗೆ ವೈರಸ್ ಇದೆ, ಮುಂಚಿನಿಂದಲೂ ಕೂಡ ಇದರಲ್ಲಿ ಶೀತ, ಜ್ವರ, ನೆಗಡಿ ಇಂಥವೆಲ್ಲ ಆಗತ್ತೆ ಅಂತ ಅಂದರೂ ಕೂಡ ಈಗ ಇದರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸುವಂಥ ಒಂದು ಸಮಯ. ಯಾಕಂದರೆ ಚೀನಾದಲ್ಲಿ ಇದ್ರ ಸೃಷ್ಟಿಸಿರುವಂಥ ಒಂದು ಅವಾಂತರಗಳು ಈಗಾಗಲೇ ವರದಿ ಆಗ್ತಾ ಇದೆ, ಸುದ್ದಿ ಬರ್ತಾ ಇದೆ, ಇದೆಲ್ಲವೂ ನೋಡ್ತಾ ಇದ್ದಾರೆ. ಇದನ್ನು ಅಷ್ಟು ಈಸಿಯಾಗಿ ತೊಗೊಳೋದಕ್ಕಾಗೋದಿಲ್ಲ. ಯಾಕಂದರೆ ವೈರಲ್ ಅಂತ ಹೇಳಿದಾಗ ವೈರಲ್ ಇನ್ಫೆಕ್ಷನ್ನು ಸೊ ಮುಂಚೆಯಿಂದನೂ ಕೂಡ ನಾವು ನೋಡಿದ್ದೀವಿ ಎಷ್ಟು ಬಾಧಿಸುತ್ತೆ ಅಂಥೇಳಿ. ಸೊ ಹಾಗಾಗಿ